ನೋಡಿ, ಒಬ್ಬ ವ್ಯಕ್ತಿ ಹುಟ್ಟದ್ದು ಶ್ರೀಮಂತರ ಮನೆಯಲ್ಲಾಗ್ಲಿ, ಬಡವನ ಮನೆಯಲ್ಲಾಗ್ಲಿ, ಅಧಿಕಾರಿ ಮನೆಯಲ್ಲಾಗ್ಲಿ ಅದು ಮುಖ್ಯ ಆಗೋದಿಲ್ಲ. ಆಮೇಲೆ ಅವನು ಬೆಳೆದ ರೀತಿ ಮುಖ್ಯ ಆಗ್ತದೆ. ಶುಭ ವೆಂಕಟೇಶ್ ಅಣ್ಣವರು ಅಂದ್ರೆ ಇಡೀ ತಾಲೂಕಿನಾದ್ಯಂತ ಜನಕ್ಕೆ ಪರಿಚಯ. ತುಂಬಾ ಜನ ಫೋನ್ ಮಾಡಿದ್ರು, ನಾ ಚಂದ್ರಪ್ಪಣ್ಣಕ್ಕೆ ಬರ್ತೀನಿ ಅಂದ ತಕ್ಷಣ ಕೇಳಿದ್ರು, ಓ ವೆಂಕಟೇಶ್ ಅಣ್ಣವ್ರ ಕಾರ್ಯಕ್ರಮಕ್ಕ ಅಂತ. ಅಷ್ಟು ಚಿರಪರಿಚಿತರ ಆದ್ರು. ಅಧಿಕಾರದಿಂದ ಆಗೋದಿಲ್ಲ, ಅದು ಜನರ ಪ್ರೀತಿಯಿಂದ ಆಗ್ಲಿಕ್ಕೆ ಸಾಧ್ಯ. ಆ ವ್ಯಕ್ತಿ ಆಗಿದ್ರು ನಿಗರ್ವಿಗಳು ಅಂತ ನಮ್ಮ ಅಣ್ಣ ಹೇಳ್ತಾ ಇತ್ತು. ಗಣಪತಿ ಕಾರ್ಯಕ್ರಮದ ಮಹಾಪ್ರಸಾದದ ದಿವಸ ಬೆಳಗಿನ ಸಂಧೆ ತನಕ ಎಲ್ಲ ಕಾರ್ಯಕ್ರಮ ಮುಗಿಯ ತನಕ ಆ ಸ್ಟೇಜಲ್ಲಿ ಮೈಕ್ ಹಿಡಿದು ಆಡ್ತಾ ಇದ್ರಪ್ಪ ಅವರು ಅಂತ. ತುಂಬಾ ವಿಡಿಯೋ ಕ್ಲಿಪ್ಗಳು ನೋಡಿದೆವ್ರು. ನಾವು ವೃತ್ತಿ ಕಲಾವಿದರು, ಅವರು ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಲದ ಅಧ್ಯಕ್ಷರಾಗಿದ್ರು. ಅಷ್ಟು ಒತ್ತಡದ ನಡುವೆ ನೋಡಿ ಸಂಗೀತ ಜ್ಞಾನ ಅವರಿಗೆ. ಹಾಡುವಂಥದ್ದು ಹುಚ್ಚಲ್ಲ, ಕೆಲವರು ಹಾಡು ಹುಚ್ಚು ಅಂತಾರೆ. ಹುಚ್ಚಲ್ಲ, ಅದು ಹುಚ್ಚು ಹೋಗುದು. ಪದ ಆಡುವುದು ಅಂದ್ರೆ ಹುಚ್ಚು ಹೋಗುದು. ಅದು ಯಾರನ್ನು ಹಾಡು ಹುಚ್ಚು ಅಂತ ಯಾರಿಗೂ ಅನ್ಬಾರ್ದು. ಹುಚ್ಚು ಬಂದವರು ಯಾರು ಆಡುವುದಿಲ್ಲ. ಅದಕ್ಕೆ ಆ ಸಂಗೀತ ಜ್ಞಾನ ಕೂಡ ಅವರಿಗೆ. ಅಂಥವರು ಇಷ್ಟೆಲ್ಲ, ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಆಗ್ಬೋದು. ಅಲಯನ್ಸ್ ಕ್ಲಬ್ಬಲ್ಲಿ ಇದ್ರು, ಒಂದಷ್ಟು ಸಂಘಟನೆಗಳಲ್ಲಿದ್ದರು, ಒಂದಷ್ಟು ಅನ್ನದಾನಕ್ಕೆ ಸಹಾಯ ಮಾಡ್ತಾ ಇದ್ರು. ಇಷ್ಟೆಲ್ಲ ಮಾಡಿದ್ರು ಇಲ್ಲ, ದೂರದ ದೇಶಕ್ಕೆ ಹೋಗಿ ಅಲ್ಲಿ ಜೀವ ಬಿಟ್ರು. ಆದರೆ 3 ದಿವಸವಾದರೂ ಅವ್ರ ದೇಹ ತಂದು ಮರಳಿ ಮಣ್ಣಿಗೆ, ಯಾವ ನೆಲದಲ್ಲಿ ಓಡಾಡಿದ್ರು, ಯಾವ ಪರಿಸರದಲ್ಲಿ ಸುತ್ತಾಡಿದ್ರು, ಯಾವ ಪ್ರಕೃತಿಯನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ರು, ಅಂತ ಮಣ್ಣಲ್ಲೇ ವೆಂಕಟೇಶಣ್ಣ ಮಣ್ಣಾಗಿದ್ದಾರೆ ಇವತ್ತು. ದೇಶ ಸುತ್ತಿದರೇನು, ಕೋಶ ಓದಿದರೇನು, ಎಷ್ಟು ಜನವ ಗಳಿಸಿದರೇನು, ಕಡೆಗೆ ನಿನ್ನ ಕಾದ ಮಣ್ಣೆ ಆಶ್ರಯ ಕೊಟ್ಟು ಕರೆಯುವುದು ಮನುಜ. ನಾವೆಲ್ಲ ಆಶ್ರಯ ಕೊಡೋಕ್ಕಾಗ್ತದೆ ವೆಂಕಟೇಶಣ್ಣನಿಗೆ? ಮಣ್ಣೇ ಕೊಡ್ಬೇಕು ಇವತ್ತು. ಅದಕ್ಕೆ ಹಾಲು ತುಪ್ಪ ಆ ತಾಯಿಗೆ, ಹಾಲು ತುಪ್ಪ ಆ ತಾಯಿಗೆ ಆಗ್ತದೆ, ಭೂತಾಯಿಗೆ ಭೂಶಾಂತಿ ಭೂಶಾಂತಿ ಅಂತಾರೆ. ಅಂದ್ರೆ ಇದುವರೆಗೂ ನಾನು ನಡೆದಾಡ್ಲಿಕ್ಕೆ, ನಾನು ಅಧಿಕಾರ ಮಾಡಲಿಕ್ಕೆ, ನಾನು ಸಂಪಾದಿಸ್ಲಿಕ್ಕೆ ಜಾಗ ಕೊಟ್ಟೆ ಈ ತಾಯಿ. ಕಟ್ಟ ಕಡೆಗೆ ಜೀವ ಬಿಟ್ಟ ದೇಹಕ್ಕೂ ತಾನೇ ಆಶ್ರಯ ಕೊಡೋದ್ರಿಂದ ಆ ತಾಯಿಗೆ ಹಾಲು ತುಪ್ಪ ತರ್ಪಣ ಕೊಡ್ತೇವೆ ನಾವು. ಇವತ್ತು ಎಲ್ಲ ಕಾರ್ಯಕ್ರಮ ವೆಂಕಟೇಶಣ್ಣವ್ರಿಗೆ ಅರ್ಪಿತವಾಗಲಿ. ಅವರ ಪಿತೃದೇವರುಗಳ ಜೊತೆ ಅವ್ರ ತಂದೆ ನಂಜಪ್ಪನವರು, ಅವ್ರ ತಾತ ಮುತ್ತಾತ 21 ತಲೆಮಾರು ಜನ ಇವತ್ತು ಅವ್ರ ಜೊತೆಗೆ ಸೇರ್ಕೊಂತಾರಂತೆ. 21 ತಲೆಮಾರು ಯಾರು ಸತ್ತೋಗವ್ರ ಮನೆಯಲ್ಲಿ ಆ ವಂಶದ ಯಾರು ಯಜಮಾನ್ ಶೆಟ್ಟಿಗೌಡರ ಕುಟುಂಬದ ಹಿರಿಯ ತಲೆಮಾರುಗಳೆಲ್ಲರ ಜೊತೆ ಅವ್ರು ಸೇರ್ಲಿ ಅಂತ ಹೇಳ್ತಾ ಅವರಿಗೆ ಒಂದು ನುಡಿಯ ನಮನವನ್ನ ಅರ್ಪಣೆ ಮಾಡೋಣ, ಒಂದು ವಿಷಾದ ಗೀತೆಯೊಂದಿಗೆ. ನೂರು ದೇವರ ಬೇಡಿದರೇನು ನೀವು ಉಳಿಯಲಿಲ್ಲ ವೆಂಕಟೇಶಣ್ಣ. 100 ದೇವರ ಬೇಡಿದರೇನು ನೀವು ಉಳಿಯಲಿಲ್ಲ ವೆಂಕಟೇಶಣ್ಣ. ಚನ್ನರಾಯ ಪಟ್ಟಣದ ಚೆಲುವ ಮರೆಯಾದೆಯಲ್ಲೋ ನನ್ನ ಗೆಳೆಯ. ಚನ್ನರಾಯ ಪಟ್ಟಣದ ಚೆಲುವ ಮರೆಯಾದೆಯಲ್ಲೋ ನನ್ನ ಗೆಳೆಯ. 100 ದೇವರ ಬೇಡಿದರೇನೋ ವೆಂಕಟೇಶ.
ಶೆಟ್ಟಿ ಗೌಡ್ರ ವಂಶದ ಜ್ಯೋತಿ ಅಣ್ಣಯ್ಯ ವೆಂಕಟೇಶಣ್ಣ ಪುಟ್ಟಮ್ಮ ಶೆಟ್ಟಿ ಗೌಡ್ರ ವಂಶದ ಜ್ಯೋತಿ ಜಯವ್ವ ನಂಜಪ್ಪನ ಮನೆಯ ಕೀರ್ತಿ ದೂರ ದೇಶದಲ್ಲಿ ಜೀವ ಬಿಟ್ಟೆಯ ಹೃದಯವಂತ ವೆಂಕಟೇಶಣ್ಣ ದೂರ ದೇಶದಲ್ಲಿ ಜೀವ ಬಿಟ್ಟೆಯ ಹೃದಯವಂತ ವೆಂಕಟೇಶಣ್ಣ ಹೃದಯವಂತ ವೆಂಕಟೇಶಣ್ಣ ನೂರು ದೇವರ ಬೇಡುತ್ತಿದ್ದೆ ಉಳಿಯಲಿಲ್ಲ ನಿನ್ನ ಜೀವ ಮರೆಯಾದೆಯಲ್ಲೋ ನನ್ನಪ್ಪ ಅಕ್ಕ ತಂಗೇರು ಒಳತಾ ಕುಂತವರೇ ಒಡ ಉಂಟ ಕಳೆದುಕೊಂಡು ಅಯ್ಯೋ ನನ್ನ ವೆಂಕಟೇಶಣ್ಣ ಶೆಟ್ಟಿ ಗೌಡ್ರ ವಂಶ ದುಃಖ ಮಾಡೈತೆ ನೀನಿಲ್ಲದೆ ಇಂದು ಅಯ್ಯೋ ನನ್ನ ವೆಂಕಟೇಶಣ್ಣ ನಗು ಮುಖದ ಚೆಲುವ ಮರೆಯಾದೆಯೋ ಅಣ್ಣಯ್ಯ ವೆಂಕಟೇಶ ನಗು ಮುಖದ ಚೆಲುವ ವಿಧಿಯಾಟವೇ ಬಿಗಿಲಾಯಿತೇನ ಮೂರು ದೇವರು ಬೇಡಿದರು ಉಳಿಯಲಿಲ್ಲವಲ್ಲೋ ಜೀವ ಮರೆಯಾದಯ ವೆಂಕಟೇಶಣ್ಣ ಜಗ ಬಿಟ್ಟು ದೂರಾದಯ ನಮ ಬಿಟ್ಟು ದೂರಾದಯ ನೂರು ದೇವರ ಬೇಡುತ್ತಿದ್ದೆ ಅನವರತ ಅಯ್ಯೋ ಜೀವ ವೆಂಕಟೇಶಣ್ಣ ಅಣ್ಣಯ್ಯ ಅಣ್ಣ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಸಿರಿಗೊಂಡನಹಳ್ಳಿ ಬೋವಿಯಟ್ಟಿ ಗ್ರಾಮ ಇವತ್ತು ಕೈಲಾಸವಾಗಿ ಕಂಗೊಳಿಸಿರುವಂತಹ ಸಂದರ್ಭದಲ್ಲಿ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಒಂದು ಪವಿತ್ರವಾಗಿರ್ತಕ್ಕಂಥ ವಾರ್ಷಿಕೋತ್ಸವದ ಪುಣ್ಯ ಕಾರ್ಯಕ್ರಮ ಮತ್ತು ಪೂಜಾ ಮಹೋತ್ಸವ, ದೇವಿ ಉತ್ಸವ, ಭೂತಪ್ಪನ ಸೇವೆ ಅಂತ ಅನೇಕ ಸೇವೆಗಳನ್ನು ಮಾಡತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ಭಕ್ತಿಯಿಂದ ಈ ತಾಯಿಯ ಕೃಪೆಗೆ ಪಾತ್ರ ಆಗುವಂತ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಆ ತಾಯಿಯ ಕೃಪಕಟಾಕ್ಷ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಶಂಕರಾಭರಣಂ ಚಿತ್ರದ ಒಂದು ಗೀತೆಯನ್ನು ಕೇಳಿಕೊಂಡಿರುವ ಸಂದರ್ಭದಲ್ಲಿ ಹಾಡ್ತಾ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಹಾಡ್ತಾ ಶಂಕರ
ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಪ್ರಾಣ ಮುನೀವರಿ ಪ್ರಾಣವೇ ಗಾನಮದಿ ಮೌನಿ ಚಕ್ಷಣ ಧ್ಯಾನ ವಿಲಕ್ಷಣ ರಾಗವೇ ಯೋಗಮಣಿ ಪ್ರಾಣ ಮುನೀವರಿ ಪ್ರಾಣವೇ ಗಾನಮದಿ ಚಕ್ಷಣ ಧ್ಯಾನ ವಿಲಕ್ಷಣ ರಾಗವೇ ಯೋಗಮಣಿ ನಾದೋಪಾಸನ ಕಂಕರ ಶಂಕರ ನಾದ ಶರೀರ ಪರ ವೇದ ವಿಹಾರ ಈಶ್ವರ ಶಂಕರ పెదవులు ఉరివలు హరి హరి నటనల తిరిగివలు కాబోలు పెదవులు తిరుగిరునవ్వలు కాబోలు ఉరివలు హరి హరి నటనల తిరిగివలు కాబోలు పరవసాన శిశుగంగా ವೇದ ವಿಹಾರ ಈಶ್ವರ ಶಂಕರ ಈ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರವಾಗುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲವಾದ ಸದಾ ತುಂಬಿರಲಿ ಅಂತ ಅದಕ್ಕೆ ನೋಡಿ ಅವಳಾಡಿಸುವ ಸೂತ್ರದ ಬೊಂಬೆಗಳು ನಾವು. ಅವು ನಗಿಸು ಅಂದ್ರೆ ನಾವು ನಗಬೇಕು, ಅವಳು ಅಳು ಅಂದ್ರೆ ನಾವು ಅಳಬೇಕು. ಅದೇ ನೋಡಿ ಹಾಡಿನ ಅರ್ಥ ಸಹೋದರರು ಒಂದು ಕೇಳೋಣ, ನಂತರ ಒಳಿತು ಮಾಡು ಮನುಷ್ಯ ಗೀತೆಯನ್ನು ಕೇಳ್ಕೊಂಡವ್ರನ್ನ ಖಂಡಿತ ಆಡೋಣ. ನೀವು ಇದ್ದಿರ್ತಾನೆ ನಾವು ಆಡೋಕೆ ಇರ್ಬೇಕು ನೀವು. ಅದರಿಂದ ಎಲ್ಲಾರು ಭಕ್ತಿಯಿಂದ ಇವತ್ತು ಈ ಗ್ರಾಮದಲ್ಲಿ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಶುಭವಾಗುತ್ತೆ. ಅದಕ್ಕೆ ಜೀವನದಲ್ಲಿ ಬದುಕಿರುವ ತನಕ ಏನಾದ್ರೂ ಒಂದು ಒಳ್ಳೆಯದನ್ನ ಮಾಡಿ ಪ್ರಾಣ ಬಿಡು ಅಂತ ಹೇಳ್ತಾರೆ ನೋಡಿ. ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಇರ್ತಾರೆ ಎಲ್ಲ ಕಡೆ, ಏನಾದ್ರೂ ಒಳ್ಳೆಯದನ್ನ ಮಾಡು, ಇಲ್ಲ ಒಳ್ಳೆಯದು ಮಾಡೋರ ಜೊತೆಯಲ್ಲಿ ಸೇರ್ಕೊಂಡು ಒಳ್ಳೆಯವನಾಗು. ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ ಒಂದು ಗಾದೆ ಕೇಳಿದೀವಿ. ಹೂವನ್ನ ದೇವ್ರಿಗೆ ಅರ್ಪಿಸ್ತೀವಿ, ಅದು ಸ್ವರ್ಗಕ್ಕೆ ಹೋಯ್ತದೆ. ಅದ್ರೊಳಗಿರೋ ನಾರೇನು ಮಾಡಿತ್ತು ಅದು ಸ್ವರ್ಗಕ್ಕೆ ಹೋಯ್ತಲ್ಲ, ಹೂವಿನ ಜೊತೆಲಿ ಇತ್ತಲ್ಲ ಅದಕ್ಕೆ ಹೊರಟೋಯ್ತು. ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯ ಪೂಜೆಯಲ್ಲಿ ನಿರತರಾದಾಗ ನಾವು ಕೂಡ ಪುಣ್ಯವಂತರ ಜೊತೆ ಸೇರ್ಕೊಂಡಾಗ ನಮಗೂ ಕೂಡ ಪುಣ್ಯವನ್ನ ಭಗವಂತ ಕೊಡ್ತಾನಂತೆ ನೋಡಿ. ಅದಕ್ಕೆ ಈ ಗೀತೆಯ ಅರ್ಥ, ಜೀವನದಲ್ಲಿ ಬದುಕಿರುವ ತನಕ ಏನಾದ್ರೂ ಒಂದು ಒಳ್ಳೆಯದನ್ನು ಮಾಡು.
ಅನ್ನ ಇಕ್ಕದಿದ್ದರೂ ಪರವಾಗಿಲ್ಲ, ಅನ್ನ ಇಕ್ಕುವವರ ಮನೆ ತೋರಿಸು, ಅನ್ನ ಇಕ್ಕಿದಷ್ಟೇ ಪುಣ್ಯ ನಿನಗೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ಗೀತೆ ಅರ್ಥ. ಒಂದ್ ಮಗು ಹುಟ್ಟಿತು ಅಂದ್ರೆ ಆ ಮನೆನ ಸೂತಕದ ಮನೆ ಅಂತಾರೆ. ನಿಮ್ ಕಡೆನೂ ಹುಟ್ಟುತ್ತಾನೆ. ಒಂದ್ ಮಗ ಹುಟ್ಟಿದ್ರೆ ನಮ್ಮ ಮನೆಗೆ ಸೂತಕ ಬಂದ್ಬಿಟ್ಟದೆ, ನಾವೆಲ್ಲ ಬಳಕೆ ತೆಗಿಬೇಕು. ಗೀತೆನೇ ಆಡ್ಬಿಡೋಣ. ಏನಿರೋದು 3 ದಿವಸ, ಒಳಿತು ಮಾಡ ಮನುಷ್ಯ ಏನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರ ಹೇಳ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳ್ತಾರ. ಹೆಣ ಅನ್ನುತ್ತಾರ, ಹೆಣ್ಣಾಗ ಉಳುತ್ತಾರ, ಕೆಟ್ಟ ಕಟ್ಟುತ್ತಾರ, ನಿನ್ನ ಸುತ್ತುವಾಗುತ್ತಾರ. ಒಳಿತು ಮಾಡ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿ ನೋಡು. ಬಾಡಿಗೆ ಮನೆಯಾಗ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಯಾಗ. ಬರಲು ಏನು ತಂದೆ ನಿನ್ನ, ಬರಲು ಏನು ಇಲ್ಲಿ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ, ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಎಲ್ಲ ಮೇಲಿಲ್ಲ ಕೇಳ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನೀನು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ನೆರೆಯಬೇಡ ಮೂಡ, ನಾನು ನಾನು ಎಂದು ನೆರೆಯಬೇಡ ಮೂಡ. ನಾನು ಎಂದು ಮಣ್ಣು ನೀ ಮರೆತು ಹೋಗಬೇಡ. ಬಾಳ ಅದುವೇ ಸ್ವರ್ಗ ಕಾಣ ಕೇಳ. ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ, ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಮುಳ್ಳುತ್ತಾರ, ಕೆಟ್ಟ ಕಟ್ಟುತ್ತಾರ, ನಿನ್ನ ಸುತ್ತುವಾಗುತ್ತಾರ. ಒಳಿತು ಮಾಡ ಮನುಷ್ಯ ಏನಿರೋದು 3 ದಿವಸ, ಒಳಿತು ಮಾಡ ಮನುಷ್ಯ ಏನಿರೋದು 3 ದಿವಸ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಪವಿತ್ರವಾದಂತಹ ತಾಯಿಯ ಸನ್ನಿಧಾನದಲ್ಲಿ ಗುಲಾಬಿಯ ಹಾರವನ್ನು ಹಾಕುವುದರ ಜೊತೆಗೆ ನಮ್ಮ ತಂಡವನ್ನ
ಇವತ್ತು ಎಲ್ಲರೂ ಕೂಡ ಆಶೀರ್ವದಿಸಿದ್ದಾರೆ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ತಾಯಿ ಕೊಟ್ಟು ಕಾಪಾಡಲಿ ಅಂತ ಆ ಸರ್ವಶಕ್ತಿ ಜಗನ್ಮಾತೆ, ಆ ತಾಯಿಯ ಆಟದ ಮುಂದೆ ಯಾರಾಟವೂ ಸಾಗದು. ಅದಕ್ಕೆ ಜಗದೊಳಗೆ ಹೇಳ್ತಾರೆ, ಮಹತ್ತರವಾದ ಮಾನವ ಭಗವಂತನ ಭಕ್ತಿಗೆ ಒಳಗಾಗು, ಪುಣ್ಯವನ್ನು ಗಳಿಸ್ಕೋ, ಇನ್ಯಾವುದು ನಿನ್ನದಲ್ಲ ಅಂತ ಈ ಒಂದು ಗೀತೆಯಲ್ಲಿ ಚೆನ್ನಾಗಿ ಆಡ್ತಾರೆ ನೋಡಿ. ದೇವರ ಆಟ ಬಲ್ಲವರಾರು ಎಂಬತಕ್ಕಂಥ ಈ ಒಂದು ಗೀತೆ ತುಂಬಾ ಚೆನ್ನಾಗಿ ಆಡ್ತಾರೆ. ಒಂದು ಕೇಳೋಣ. ಆತರ ಎದುರು ಯಾರು ನಿಂತ್ಕೊಳ್ಳಕ್ ಆಗಲ್ಲ. ಯಾಕಂದ್ರೆ ಅವಳು ಕೂತವಳೆ ಗುಡಿ ಒಳಗೆ. ಐಶ್ವರ್ಯ ಹುಡುಕ್ತೀರಾ? ಶಕ್ತಿ ಸಾಮರ್ಥ್ಯ ಹುಡುಕ್ತೀರಾ? ಇವತ್ತಿದ್ದವನು ನಾಳೆಗೆ 2 ಕಾಯಿಲೆ ಬಂದಿರ್ತಾವ, ಅವನಿಗೆ ಅದೂ ಇಲ್ಲ. ಸುಮ್ಮನೆ ಜ್ವರ ಬಂದ್ರೆ ಮಲಿಕತನ 2 ಓದ್ಕೊಂಡು. ಹಾಗಾದ್ರೆ ಯಾವುದು ನಿನ್ನದು? ಏನು ಹುಡುಕಿದ್ರು ಏನೂ ಇಲ್ಲ ನಮ್ಮದು, ಎಲ್ಲ 0, ಎಲ್ಲ ಅವಂದು. ಎಲ್ಲ ಕೊಟ್ಟರು ನಾವು ಹಾಡಿಸೋ ಸೂತ್ರಧಾರಿ ನೀನಯ್ಯ, ಒಳಗಿನ ಕಣ್ಣನ್ನು ತೆರೆಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ, ಅದೇ ಭಾವ ನಾಶವಾಯಿತು, ಇದೇ ಪಾನೀತಿ ನಿಜವಾಯಿತು. ಹೇ ಕೃಷ್ಣ ಎಲ್ಲವೂ ನಾನು ನನ್ನದು ಎಂದು ನಂಬಿದೆನಯ್ಯೋ ಶಾಶ್ವತವೆಂದು. ಎಲ್ಲ ಸುಳ್ಳ ಎಲ್ಲವೂ ಕೊಳ್ಳ ತೆರೆಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ, ಅದೇ ಭಾವ ನಾಶವಾಗಿತು, ಇದೇ ಪಾನೀತಿ ನಿಜವಾಯಿತು. ಹೇ ಕೃಷ್ಣ ಶ್ರೀಕೃಷ್ಣ ವೈಭೋಗ ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯ ಭಾಗ. ಒಳಗಿನ ಕಣ್ಣ